ಪ್ರೇಮ್ ನೆನಪಿರಲಿ ಅವರು ಪ್ರತಿಕ್ರಿಯೆ ಕೊಟ್ಟು ರೇಣುಕಾಸ್ವಾಮಿ ಮಾಡಿದ ಮೆಸೇಜು ಸರಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಇದರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ. ಸರಿ ಇದೆ ಅಂತ ಹೇಳಿದವನು ಯಾರು? ಮೀಟರ್ ಬೇಕು, ಮೀಟರ್ ಆರಂಭದ ದಿನದಿಂದ ಯಾರು ಹೇಳಿದ್ದಾರೆ ಆತ ಮಾಡಿರೋದು ಸರಿ ಅಂತ? ಅದು ಹೇಳಲಿಕ್ಕೆ ಸಾಧ್ಯ ಇದೆ. ಅದು ನಂಬರ್ 2, ನಾನು ಆ ನಟರಿಗೆ ಇದನ್ನು ಹೇಳಲೇಬೇಕು. ಬಿಕಾಸ್ ಅವ್ರ ಪ್ರಕರಣದಿಂದ ಬೇಗ ಆಚೆ ಬರಲಿ. ಇದ್ದಾರೆ ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ? ಪ್ರೂವ್ ಆಗ್ಬೇಕಲ್ವಾ? ಕೋರ್ಟಲ್ಲಿ ಇದೆಲ್ಲ ವಿಚಾರ. ಸೊ ಅದು ಹೌದು, ಅದು ಆಗಿರ್ಬೋದು, ಅದು ಕೋರ್ಟ್ ತೀರ್ಮಾನ ತಗೊಳುತ್ತೆ. ಬಟ್ ಹಾಗೆ ಅಂತೇಳಿ ಈಗ ಅವ್ರು ಮಾಡಿರೋದು ಅಂತ ಒಳ್ಳೆ ಕೆಲಸ ಅಲ್ವಾ? ಈಗ ನೀವು ಒಬ್ರು ಹೆಣ್ಮಗಳು ಆಚೆ ಬರಲಿ ಬೇಗ ಅಂತ ನೀವು ಬಯಸೋದು ಬೇರೆ, ಬಟ್ ಕಾನೂನು ಪ್ರಕ್ರಿಯೆ ನಡಿಬೇಕಾದ ಬೇರೆ, ಎರಡು ಬೇರೆ ಬೇರೆ. ಎರಡನೇದು ನಂಬರ್ 2, ಈ ರೀತಿಯ ಮೆಸೇಜು ಇನ್ಯಾರೋ ಕೇಳ್ತಾ ಇದ್ದಂಗೆ ಇತ್ತು, ನನಗೆಲ್ಲೋ ನೋಡಿದೆ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾನವ್ರು ಯಾರೋ ನನಗೆ ಅದನ್ನು ಹೇಳಿದ್ರು. ನಿಮ್ಮ ಮನೆಯಲ್ಲಿ ಯಾರಿಗಾರು ಆಗಿದ್ರು ಸುಮ್ಮನಿರ್ತಿದ್ರಾ ಅಂತ. ಯಾರು ಸುಮ್ಮನಿರ್ತಿದ್ದಾರೆ ಅಂತ ಹೇಳಿರೋದು ಯಾರು? ಆ ಮನೆಗಾಗಿದ್ದು ನಿಮ್ಮ ಮನೆಗಾಗಿದ್ರು ಸುಮ್ಮನಿರ್ತಿದ್ರಾ ಅಂತ ಇನ್ನೊಬ್ರು ಕೇಳ್ತಾರಾಗ. ಈಗ ನಿಮ್ಗೆ ಯಾರಲ್ಲೂ ಅಶ್ಲೀಲವಾಗಿ ಮೆಸೇಜ್ ಕಳ್ಸಿದ್ರೆ ಅದ್ ಮಾಡಿದ್ರೆ ಇದು ಮಾಡಿದ್ರೆ ಫಸ್ಟ್ ಒಂದು ಕೋಪ ಬರುವಂತದ್ದೇನು ಅಲ್ವಾ? ಮಾಡಿದ ಒಪ್ಪಲಾಗದ ಕೃತ್ಯ, ಈ ಕ್ರೌರ್ಯ ಮತ್ತು ಈ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಇಂದ ಆರೋಪದ ಪ್ರಕಾರದಲ್ಲಿ ಕೊಚ್ಚಿ ಹೋಯಿತು ಅಂತ ಹೇಳಿದೆ. ಈಗ ನೀವು ಕೇಳ್ತಿರೋ ಪ್ರಶ್ನೆಗೆ ಅವನು ಸರಿಯಾ ಅಂದ್ರೆ ನಾಳೆ ಹಾಗಾದ್ರೆ ಇಲ್ಲಿ ಎಲ್ಲೇ ಆದಾಗ ಯಾರಿಗೆ ಬೇಕಾದ್ರೂ ಹೊಡೆದು ಬಿಡ್ಬೋದಾ? ಅದು ಸರಿ, ಹಂಗಾಗಲ್ಲ. ಐ ಆಮ್ ವೆರಿ ಸಾರಿ, ಹಂಗಾಗಲ್ಲ. ನಿಮ್ಮ ವೈಯಕ್ತಿಕ ಗೆಳೆತನ ಇದ್ರೆ ವೈಯಕ್ತಿಕ ಗೆಳೆತನ ಇರಬಹುದು. ಡೋ ನಾಟ್ ಡಿಫೆಂಡ್. ಈ ನೆಲದ ಕಾನೂನಿಗೆ ವಿರುದ್ಧವಾದಂತಹದ್ದನ್ನು ಆಲೋಚನೆಗಳನ್ನು ಸ್ಪ್ರೆಡ್ಡು ಮಾಡಬೇಡಿ, ಹೇಳಬೇಡಿ. ನಿಮಗೆ ಶೋಭೆ ತರಲ್ಲ ಅದು. ಎಸ್, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.